ಹರಿ ಓಂ ನಮಸ್ಕಾರ ವೀಕ್ಷಕರೇ, ಜ್ಯೋತಿ ಬಳಿಗಾರ್ ಚಾನಲ್ಗೆ ಸ್ವಾಗತ. ಈ ದಿನ ನೋಡ್ರಿ ಅಜ ಏಕಾದಶಿ ಪೂಜೆ ಮಾಡುವ ವಿಧಾನ ಮತ್ತು ಮಹತ್ವ, ಶುಭ ಮುಹೂರ್ತ, ಮಂತ್ರ ಯಾವುದು ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯ ಒಂದು ವ್ರತವನ್ನು ಅಜ ಏಕಾದಶಿ ಅಂತ ಕರಿತೀವಿ. ಪ್ರತಿಯೊಂದು ಏಕಾದಶಿಗೂ ಕೂಡ ನೋಡ್ರಿ ಒಂದೊಂದು ಹೆಸರು ಐತಿ. ವರ್ಷದಲ್ಲಿ 24 ಏಕಾದಶಿ ಬರ್ತಾವೆ. ಅದರೊಳಗೆ ನಾಳೆ ಬರುವಂಥದ್ದು ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಏಕಾದಶಿ. ಇದನ್ನು ಅಜ ಏಕಾದಶಿ ಅಂತ ಕರಿತೀವಿ. ಇದು ಆಗಸ್ಟ್ 19ರಂದು ನೋಡ್ರಿ ಮಂಗಳವಾರ ಆಚರಣೆಯನ್ನು ಮಾಡುವಂಥದ್ದು. ಈ ಒಂದು 2025ರ ಅಜ ಏಕಾದಶಿ ಪೂಜೆಗೆ ಶುಭ ಮುಹೂರ್ತ ಮತ್ತು ವಿಧಾನ ಏನು, ಮಂತ್ರ ಯಾವುದ್ಯಾವುದು, ಮಹತ್ವ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಹಿಂದೂ ಧರ್ಮದೊಳಗೆ ನೋಡ್ರಿ ಏಕಾದಶಿ ವ್ರತಕ್ಕೆ ಹೆಚ್ಚಿನ ಒಂದು ಮಹತ್ವವನ್ನು ನೀಡಲಾಗೈತಿ. ಯಾಕಪ್ಪ ಅಂತಂದ್ರೆ ಏಕಾದಶಿ ವ್ರತ ಏನಂದ್ರೆ ವಿಷ್ಣು ದೇವನಿಗೆ ಸಮರ್ಪಿತವಾಗಿರುವಂತಹ ವ್ರತ. ಪ್ರತಿ ತಿಂಗಳು ಕೂಡ 2 ಬಾರಿ ಏಕಾದಶಿ ವ್ರತವನ್ನು ಆಚರಣೆಯನ್ನು ಮಾಡ್ತೀವಿ. ಒಂದು ಬಾರಿ ಕೃಷ್ಣ ಪಕ್ಷದಲ್ಲಿ, ಇನ್ನೊಂದು ಬಾರಿ ಶುಕ್ಲ ಪಕ್ಷದಲ್ಲಿ ಬರ್ತದೆ. ಈ ಒಂದು ಪ್ರಸ್ತುತ ಶ್ರಾವಣ ಮಾಸದೊಳಗೆ ನೋಡ್ರಿ ಇದು ಚಾಲ್ತಿಯಲ್ಲಿದ್ದು ಈಗ ನಾಳೆ ಇದೈತಿ ಈ ಅಜ ಏಕಾದಶಿ. ಈ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ವ್ರತವನ್ನು ಆಗಸ್ಟ್ 19 ಮಂಗಳವಾರದಂದು ಆಚರಣೆಯನ್ನು ಮಾಡಲಾಗುತ್ತೆ ನೋಡ್ರಿ. ನಾಳೆ ಈ ದಿನ ನೋಡ್ರಿ ವಿಷ್ಣುವಿನ ಋಷಿಕೇಶ ರೂಪವನ್ನು ಪೂಜೆಯನ್ನು ಮಾಡಲಾಗುತ್ತೆ. ಅಜ ಏಕಾದಶಿ ವ್ರತವನ್ನು ಆಚರಿಸೋದ್ರಿಂದ ವಿಷ್ಣುವಿನ ವಿಶೇಷ ಆಶೀರ್ವಾದ ಸಿಗುತ್ತೆ. ಮತ್ತು ಅದರ ಜೊತೆಗೇ ಈ ಏಕಾದಶಿ ವ್ರತ ಏನಪ್ಪ ಅಂದ್ರೆ ಮರಣದ ನಂತರವೂ ಕೂಡ ಒಬ್ಬ ವ್ಯಕ್ತಿಗೆ ವ್ರತದ ಪ್ರಯೋಜನವನ್ನು ನೀಡುತ್ತೆ ಅಂತ ಹೇಳಲಾಗುತ್ತೆ ನೋಡ್ರಿ. ಈ ಒಂದು ಏಕಾದಶಿ ಸಂಪೂರ್ಣ ಮಾಹಿತಿಯನ್ನು ನೋಡೋಣಂತೆ. ಮಹತ್ವ ಏನು ಅಂತ ನೋಡೋದಾದರೆ ಅಜ ಎನ್ನುವಂಥ ಪದ ನೋಡ್ರಿ ಅಂತ್ಯವಿಲ್ಲದ್ದು ಅಥವಾ ಶಾಶ್ವತವಾದದ್ದು ಅನ್ನುವಂಥ ಒಂದು ಅರ್ಥವನ್ನು ನೀಡುತ್ತೆ. ಇದೇನಪ್ಪ ಅಂದರೆ ಒಬ್ಬ ವ್ಯಕ್ತಿಯನ್ನು ಜನನ ಮತ್ತು ಮರಣ ಚಕ್ರದಿಂದ ಮುಕ್ತರನ್ನಾಗಿ ಮಾಡುತ್ತೆ ಅಂತ ಹೇಳ್ತಾರೆ ನೋಡ್ರಿ. ಈ ಅಜ ಏಕಾದಶಿ ವ್ರತವನ್ನು ಯಾವ ವ್ಯಕ್ತಿ ಶುದ್ಧವಾದ ಮನಸ್ಸಿನಿಂದ ಆಚರಿಸ್ತಾರೋ ಆ ವ್ಯಕ್ತಿ ಹಿಂದಿನ ಜನ್ಮದ ಪಾಪಕರ್ಮಗಳೆಲ್ಲ ಕಳೀತವೆ. ಅವರಲ್ಲಿ ಆಧ್ಯಾತ್ಮಿಕ ಬೆಳವಣಿಗೆ ಕೂಡ ಹೆಚ್ಚಾಗುವಂತೆ ಮಾಡುತ್ತೆ ಅಂತ ಹೇಳಲಾಗುತ್ತೆ. ಮತ್ತು ಅದರ ಜೊತೆಗೆ ಈ ಏಕಾದಶಿ ವ್ರತ ನೋಡ್ರಿ ನಮ್ಮ ಜೀವನದೊಳಗೆ ಶಾಂತಿ, ಸಮೃದ್ಧಿ ಮತ್ತು ಸಾಮರಸ್ಯವನ್ನು ತರುತ್ತೆ. ಮರಣದ ನಂತರ ಕೂಡ ಮೋಕ್ಷವನ್ನು ಪಡೆದುಕೊಳ್ಳಲು ಇದು ತುಂಬಾ ಸಹಕಾರಿ ಅಂತಲೇ ಹೇಳ್ಬೋದು ನೋಡ್ರಿ. ಒಂದೊಂದು ಏಕಾದಶಿಗೂ ಕೂಡ ಒಂದೊಂದು ಮಹತ್ವ ಇರ್ತೈತಿ. ಈ ಏಕಾದಶಿ ಈ ಥರ ಒಂದು ಐತೆ ನೋಡ್ರಿ. ಯಾವ ವ್ಯಕ್ತಿ ಈ ಒಂದು ವ್ರತದ ದಿನ ಉಪವಾಸವನ್ನು ಆಚರಿಸ್ತಾರೋ ಅವರೇನಪ್ಪ ಅಂದ್ರೆ ನೂರಾರು ಯಜ್ಞಗಳನ್ನು ಮಾಡಿದಂಥ ಮತ್ತು ತೀರ್ಥಯಾತ್ರೆಯನ್ನು ಮಾಡಿದಂಥ ಒಂದು ಫಲವನ್ನು ಪಡೆದುಕೊಳ್ತಾರೆ ಅಂತ ಉಲ್ಲೇಖವನ್ನು ಮಾಡಿರ್ತಾರೆ ನೋಡ್ರಿ. ಎಲ್ಲಪ್ಪ ಅಂದ್ರೆ ಧರ್ಮಗ್ರಂಥಗಳೊಳಗೆ. ಈ ಅಜ ಏಕಾದಶಿಯ ಶುಭ ಮುಹೂರ್ತವನ್ನು ನೋಡೋಣ. ಯಾವಾಗ ಪ್ರಾರಂಭ ಮತ್ತು ಯಾವಾಗಂತೆ ಪಾರಣೆ ಸಮಯ ಏನು ಅಂತ, ಅದರ ಜೊತೆಗೆ ಏನು ಯಾವ ಥರ ಮಾಡೋದು ಅಂತ ಸಿಂಪಲ್ಲಾಗಿ ಹೇಳೋದಾಗುತ್ತಪ್ಪ ಅಂದ್ರೆ ಅಜ ಏಕಾದಶಿ ದಿವಸ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಶುದ್ಧರಾಗಿ ಆನಂತರ ಏನಂದ್ರೆ ಸ್ವಚ್ಛವಾದ ಬಟ್ಟೆಯನ್ನು ಧರಿಸ್ಕೊಂಡು ಪೂಜಾ ಸ್ಥಳವನ್ನು ನಾವು ಸ್ವಚ್ಛ ಮಾಡಿಕೊಂಡು ಒಂದು ಪೀಠ ಮೇಲೆ ಅಥವಾ ಮಣೆ ಮೇಲೆ ವಿಷ್ಣುವಿನ ವಿಗ್ರಹವನ್ನು ಇಟ್ಟು ಪ್ರತಿಷ್ಠಾಪನೆಯನ್ನು ಮಾಡುವಂಥದ್ದು ನೋಡ್ರಿ. ಆನಂತರ ವಿಷ್ಣು ದೇವನಿಗೆ ಹೂವಿನ ಹಾರವನ್ನು ಕೂಡ ಅರ್ಪಿಸ್ಬೋದು. ಬಳಿಕ ತುಪ್ಪದ ದೀಪ ಆದರೆ ಹಚ್ಚುವಂಥದ್ದು ಮತ್ತು ಚಂದನ ತಿಲಕವನ್ನು ಹಚ್ಚಿರಿ. ಮತ್ತು ನೀವು ಪೂಜೆ ಯಾವ ಥರ ಮಾಡ್ತೀರ ಆ ಥರ. ಆನಂತರ ಕಂಪಲ್ಸರಿ ಅಂದರೆ ತುಳಸಿ ದಳಗಳನ್ನು ಅರ್ಪಿಸುವಂಥದ್ದು ನೋಡ್ರಿ. ಮತ್ತು ವಿಷ್ಣು ದೇವನಿಗೆ ಪಂಚಾಮೃತ, ತುಳಸಿ ದಳ, ಹಣ್ಣುಗಳು, ಪಾಯಸ ಈ ಥರ ಮನೆಯಲ್ಲಿ ನೀವು ಏನು ತಯಾರು ಮಾಡಿರ್ತೀರೋ ಅದನ್ನು ನೈವೇದ್ಯವಾಗಿ ಅರ್ಪಿಸ್ಬೋದು. ಈ ಏಕಾದಶಿ ದಿನದಂದು ವ್ರತಕಥೆಯನ್ನು ಓದಿ ವಿಷ್ಣು ಮಂತ್ರಗಳನ್ನು ಕೂಡ ಪಠಿಸ್ರಿ. ಕೊನೆಯಲ್ಲಿ ತಪ್ಪದೆ ಆರತಿಯನ್ನು ಮಾಡುವಂಥದ್ದು. ಮತ್ತು ಕುಟುಂಬದ ಸದಸ್ಯರಿಗೆಲ್ಲ ಪೂಜೆಯಲ್ಲಿ ಭಾಗವಹಿಸಿದಂಥ ಪ್ರತಿಯೊಬ್ಬರಿಗೂ ಕೂಡ ಪಂಚಾಮೃತವನ್ನು ವಿತರಣೆಯನ್ನು ಮಾಡಿದ್ರೆ ಒಳ್ಳೆಯದು ನೋಡ್ರಿ. ಮತ್ತು ಅದರ ಜೊತೆಗೆ ಈ ದಿನ ಯಾವ ಮಂತ್ರಗಳು ಅಂತಂದರೆ ವಿಷ್ಣುವಿನ ಸರ್ವೇ ಸಾಮಾನ್ಯವಾಗಿರೋಂಥ ನಿಮ್ಗೆ ಗೊತ್ತಿರುವಂಥದ್ದು ಓಂ ನಮೋ ಭಗವತೆ ವಾಸುದೇವಾಯ ಅದನ್ನು ನೀವು ಪಠನೆ ಮಾಡ್ಬೋದು. ಮತ್ತು ರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಇನ್ನೊಂದು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇವು ಮೂರು ಏನಪ್ಪ ಅಂತಂದ್ರೆ ವಿಷ್ಣು ಸಹಸ್ರನಾಮದ ನೀವು ಓದ್ತಾ ಇದ್ರಪ್ಪ ಅಂದ್ರೆ ನಿಮ್ಗೆ ಗೊತ್ತಿರ್ತೈತಿ. ಅದರೊಳಗೆ ಇವು ಬರ್ತಾವೆ. ಇವು ಇಲ್ಲ ಅಂದರೆ ಸಪ್ರೇಟಾಗಿಯೂ ಕೂಡ ಇದನ್ನು ಓದ್ಕೋಬೋದು. ಇಲ್ಲ ಅಂತಂದ್ರೆ ನೀವು ಪೂರ್ತಿಯಾಗಿ ವಿಷ್ಣು ಸಹಸ್ರನಾಮವನ್ನು ಕೂಡ
ಪಠಣೆ ಮಾಡ್ಬೋದು. ಆಗಿಲ್ಲ ಅನ್ನೋರು ಇವು 3 ಆದ್ರೂ ಹೇಳ್ಕೊಂಡ್ರೆ ಒಳ್ಳೆಯದು. ತಪ್ಪದೆ ವಿಷ್ಣು ಸಹಸ್ರನಾಮ ಅನ್ನೋದ್ರ ಪಠಣೆಯನ್ನು ಮಾಡಿರಿ. ಮತ್ತು ಅದ್ರ ಜೊತೆ ಏನು ಮಾಡಬಾರ್ದು ಈ ದಿವಸ ಅಂತಂದರೆ ಆದಷ್ಟು ನಾನ್ ವೆಜ್ಜನ್ನು ಸೇವನೆ ಮಾಡೋದು ತಪ್ಪಿಸಬೇಕು. ಮತ್ತು ಇತರರ ಬಗ್ಗೆ ಏನೋ ನಾವು ಸಿಟ್ಟು ಮಾಡ್ಕೊಳ್ಳೋದು ಆ ಥರ ಒಂದು ನಕಾರಾತ್ಮಕ ಭಾವನೆಯಿಂದ ಆದಷ್ಟು ದೂರ ಇದ್ದರೆ ಒಳ್ಳೇದು ನೋಡಿರಿ. ಮತ್ತು ಮಾನಸಿಕ ಶುದ್ಧತೆಗೆ ಆದ್ಯತೆಯನ್ನು ನೀಡಬೇಕು ಅಂತ ಹೇಳೋದಾಗುತ್ತೆ. ಈ ಒಂದು ಶುಭ ದಿನದಂದು ನೀವು ಮತ್ತೇನಪ್ಪ ಅಂದ್ರೆ ಕೂದಲು ಕಟ್ ಮಾಡೋದಾಗಿರಲಿ, ಉಗುರು ಕಟ್ ಮಾಡೋದಾಗಿರಲಿ ಈ ಥರ ಮಾಡಬಾರ್ದು. ಮತ್ತು ಈ ರೀತಿ ಮಾಡೋದು ಏನಪ್ಪ ಅಂದ್ರೆ ಅಷ್ಟು ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ದಾನ ಮಾಡೋದು ಪುಣ್ಯ ಕಾರ್ಯ ನೋಡಿರಿ ಈ ದಿವಸ. ಇದಿಷ್ಟು ಏಕಾದಶಿ ಬಗ್ಗೆ ಮಾಹಿತಿ. ಮತ್ತು ಅದರ ಜೊತೆಗೆ ಶುಭ ಮುಹೂರ್ತ ಏನಂತ ನೋಡೋಣ. ಆಗಸ್ಟ್ 18ರಂದು ಸಂಜೆ 5:22 ಇದು ಪ್ರಾರಂಭ ಆಗುತ್ತೆ ಏಕಾದಶಿ. ಮತ್ತು ಮುಕ್ತಾಯ 19ನೇ ತಾರೀಕು ಆಗಸ್ಟು ಮಧ್ಯಾಹ್ನ 3:37 ಮುಕ್ತಾಯ ಆಗುತ್ತೆ. ಮತ್ತು ಅಜಯ ಏಕಾದಶಿಯ ಪಾರಣೆ ಸಮಯ ಆಗಸ್ಟ್ 20 ಬೆಳಗ್ಗೆ 5:52 ಬೆಳಗ್ಗೆ 8:29 ಇರುತ್ತೆ. ಪಾರಣ ದಿವಸ ದ್ವಾದಶಿ ಅಂತ್ಯದ ಕ್ಷಣ ಅಂತಂದರೆ ಆಗಸ್ಟ್ 20ರಂದು ಮಧ್ಯಾಹ್ನ 1:58 ಇರುತ್ತೆ ನೋಡಿರಿ. ಇದಿಷ್ಟು ಅಜಯ ಏಕಾದಶಿಯ ಒಂದು ಮಾಹಿತಿ ಮತ್ತು ಪೂಜಾ ವಿಧಾನ. ಇದಿಷ್ಟು ಈ ವಿಡಿಯೋದಲ್ಲಿ ನೋಡಿದ್ರಿ. ಮತ್ತು ಮಂತ್ರವನ್ನು ಕೂಡ. ಈ ಮಾಹಿತಿ ಇಷ್ಟ ಆಗಿತ್ತಪ್ಪ ಅಂದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ, ಶೇರ್ ಮಾಡಿರಿ. ಇನ್ನು ಯಾರು ನಮ್ಮ ಚಾನಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.